ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಕಾನ್ಪುರ್ ಐಐಟಿಗೆ ನಾಗರಬೆಟ್ಟ ಆಕ್ಸ್ಫರ್ಡ್ ಪಾಟೀಲ್ಸ್ ಕಾಲೇಜಿನ ವಿದ್ಯಾರ್ಥಿನಿ ಆಯ್ಕೆ, 50,000 ರೂಪಾಯಿ ನಗದು ಪುರಸ್ಕಾರ, ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಘೋಷಣೆ. ವಾರ್ತೆಗಳ ವಿವರ. ಮುದ್ದೆಬಿಹಾಳ. ದೇಶದ ಪ್ರತಿಷ್ಠಿತ ಐಐಟಿ ಕಾಲೇಜುಗಳಲ್ಲಿ ಒಂದಾಗಿರುವ ಕಾನ್ಪುರದ ಐಐಟಿ ಕಾಲೇಜಿಗೆ ಮುದ್ದೆಬಿಹಾಳ ತಾಲೂಕಿನ ನಾಗರಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ ಸಮೂಹ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ ಅದಿತಿ ಸವನೂರ್ ಆಯ್ಕೆಯಾಗಿದ್ದು, ಸಂಸ್ಥೆಗೆ ಗೊತ್ತಿರುವ ಹಾಗೆ ಕಳೆದ ಒಂದು ತಿಂಗಳ ಮುಂಚೆ JEE ಅಡ್ವಾನ್ಸ್ ರಿಸಲ್ಟ್ ಆಲ್ರೆಡಿ ಪ್ರಕಟಗೊಂಡಿದ್ದು, ನಮ್ಮ ಸಂಸ್ಥೆಯಿಂದ ಸರಿಸುಮಾರು 4-5 ವಿದ್ಯಾರ್ಥಿಗಳು IIT ಕ್ಲಿಯರ್ ಮಾಡಿದ್ದಾರೆ. ಅದರ ಜೊತೆಯಾಗಿ ಸರಿಸುಮಾರು 6-8 ವಿದ್ಯಾರ್ಥಿಗಳು NIT ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಭಾರತದಲ್ಲಿ ಅವರ ಸೀಟನ್ನು ಗಿಟ್ಟಿಸಿಕೊಂಡಿದ್ದಾರೆ. ಹೆಸರು ಅದಿತಿ ಸವನೂರ್ ಅಂತ. ಈ ವಿದ್ಯಾರ್ಥಿಯ ಊರು ಗಜೇಂದ್ರಗಡ, ಡಿಸ್ಟಿಕ್ ಗದಗ್. ನಾನು ಕಳೆದ 2 ವರ್ಷದ ಹಿಂದೆ ಗದಗದಲ್ಲಿ ಒಂದು ಎಕ್ಸಾಮ್ ಅನ್ನ ಮಾಡಿದ್ದೆ. ಪ್ರತಿ ವರ್ಷ ನಮ್ಮ ಸಂಸ್ಥೆಯಿಂದ ಜೀನಿಯಸ್ ಅವಾರ್ಡ್ ಅಂತ ಎಕ್ಸಾಮ್ ಮಾಡ್ತೀವಿ. ಅದರಲ್ಲಿ ಈ ವಿದ್ಯಾರ್ಥಿ ಸರಿಸುಮಾರು ಈ ಎಕ್ಸಾಮ್ ದಲ್ಲಿ ಸರಿಸುಮಾರು 4,000ಗಿಂತ ಹೆಚ್ಚು ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಅಟೆಂಡ್ ಆಗಿತ್ತು. ಅದರಲ್ಲಿ ಈ ವಿದ್ಯಾರ್ಥಿನಿ 2ನೇ ರ್ಯಾಂಕ್ ಅನ್ನ ಗಿಟ್ಟಿಸಿಕೊಂಡಿದ್ದಲ್ಲಿ. ಈ ವಿದ್ಯಾರ್ಥಿಯ ಒಂದು ಟ್ಯಾಲೆಂಟ್ ಅನ್ನ ಗುರುತಿಸಿ ನಮ್ಮ ಸಂಸ್ಥೆಯಲ್ಲಿ 2 ವರ್ಷ ನಾವು ಕಂಪ್ಲೀಟ್ ಆಗಿ ಊಟ, ವಸತಿ, ಕಲಿಕೆಯೊಂದಿಗೆ ಎಲ್ಲವನ್ನು ಉಚಿತ ಶಿಕ್ಷಣ ಕೊಟ್ಟು ಆ ವಿದ್ಯಾರ್ಥಿ ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇದ್ರು. ಇನ್ನೊಂದು, ಇವ್ರ ಮನಿ ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತು. ಇವ್ರ ತಂದೆ ತಾಯಿ ಮತ್ತು ಅಲ್ಲಿ ಓದಿಸುವಂತ ಅವ್ರಿಗೆ ಶಕ್ತಿ ಇದ್ದಿಲ್ಲ. ಈ ವಿದ್ಯಾರ್ಥಿ ನಮ್ಮ ಕಡೆ ಬಂದು ರಿಕ್ವೆಸ್ಟ್ ಮಾಡಿದಾಗ ಈ ವಿದ್ಯಾರ್ಥಿ ನಮ್ಮ ಸಂಸ್ಥೆಯಲ್ಲಿ ಫ್ರೀ ಆಗಿ ಓದಿಸಿ, ಈಗ ಈ ವಿದ್ಯಾರ್ಥಿನಿ ಒಂದು ಭಾರತ ದೇಶದಲ್ಲಿ ಅತ್ಯುತ್ತಮವಂತ ಒಂದು IIT ಕಾನ್ಪುರದಲ್ಲಿ ಅವಳು ವಿದ್ಯಾರ್ಥಿ ತನ್ನ ಸೀಟನ್ನು ಗಿಟ್ಟಿಸಿಕೊಂಡಿದ್ದಾಳೆ. ಇದು ಒಂದು ನಮ್ಮ ಸಂಸ್ಥೆ ಮತ್ತು ನಮ್ಮ ಮುದ್ದೇಬಿಹಾಳ ತಾಲೂಕಿಗೆ ಒಂದು ಹೆಮ್ಮೆಯ ಸಂಗತಿ. ಈ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆಯ ಪರವಾಗಿ ಈ ವಿದ್ಯಾರ್ಥಿಗೆ ತನ್ನ ಓದಿಗಾಗಿ ನಮ್ಮ ಸಂಸ್ಥೆಯಿಂದ 50,000 ರೂಪಾಯಿ ನಗದು ಬಹುಮಾನ ಕೊಟ್ಟು, ಪ್ರತಿ ವರ್ಷ ಈ ನಮ್ಮ ಸಂಸ್ಥೆಯಿಂದ ಅಥವಾ ಇನ್ನೊಂದು NGO ಕಡೆಯಿಂದ ತಲಾ 1 ಲಕ್ಷ ರೂಪಾಯಿ ನಾವು ಬರಂಗೆ ಆ ವಿದ್ಯಾರ್ಥಿ ಅನುಕೂಲ ಮಾಡಿಕೊಡ್ತೀವಿ. ಅದೇ ರೀತಿಯಾಗಿ ಇವ್ರ ತಮ್ಮನು ಸಹಿತ ನಮ್ಮ ಸಂಸ್ಥೆಯಲ್ಲಿ ಈ ವರ್ಷ ಒಂದು ಜೀನಿಯಸ್ ಅವಾರ್ಡ್ ಎಕ್ಸಾಮ್ ಬರೋದು, ಈ ವಿದ್ಯಾರ್ಥಿನೂ ಇವ್ರ ತಮ್ಮನು ಸಹಿತ ನಮ್ಮ ಸಂಸ್ಥೆಯಲ್ಲಿ 2 ವರ್ಷ ಫ್ರೀ ಆಗಿ ಓದ್ತಾ ಇದ್ದಾನೆ. ತಾಲೂಕಿನ ನಾಗರಬೆಟ್ಟ ಆಕ್ಸ್ಫರ್ಡ್ ಪಾಟೀಲ್ಸ್ ಕಾಲೇಜಿನಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿನಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನಮ್ಮ ಸಂಸ್ಥೆಯಿಂದ 6-8 ವಿದ್ಯಾರ್ಥಿಗಳು ಪ್ರತಿಷ್ಠಿತ IIT ಕಾಲೇಜುಗಳಲ್ಲಿ ಪ್ರವೇಶ ಪಡೆದುಕೊಂಡಿದ್ದು, ಅದರಲ್ಲಿ ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ ಶೋಷಿತ ಸಮುದಾಯದಿಂದ ಬಂದಿರುವ ವಿದ್ಯಾರ್ಥಿನಿ ಅದಿತಿ ಪ್ರತಿಭಾವಂತೆಯಾಗಿದ್ದು, ನಮ್ಮ ವಿದ್ಯಾಸಂಸ್ಥೆಯಲ್ಲಿ 2 ವರ್ಷದ PU ಶಿಕ್ಷಣವನ್ನು ಸಂಪೂರ್ಣ ಉಚಿತವಾಗಿ ನೀಡಲಾಗಿತ್ತು. ಈಗ IIT ತರಬೇತಿ ಪಡೆದು ಕಾನ್ಪುರದ ಕಾಲೇಜಿಗೆ ಆಯ್ಕೆಯಾಗಿದ್ದಾಳೆ ಎಂದು ಹೇಳಿದರು. ಸಂಸ್ಥೆಯ ಚೇರ್ಮನ್ MS ಪಾಟೀಲ್ರ ಮಾರ್ಗದರ್ಶನದ ಮೇರೆಗೆ ವಿದ್ಯಾರ್ಥಿನಿಗೆ ಉಚಿತ ಶಿಕ್ಷಣಕ್ಕೆ ಆಯ್ಕೆ ಮಾಡಲಾಗಿತ್ತು. IIT ಓದಲು ಆಯ್ಕೆಗೆ ಸ್ವಯಂ ಸೇವಾ ಸಂಸ್ಥೆಯ ಸಹಯೋಗದಲ್ಲಿ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ದೊರೆಯುವ ವ್ಯವಸ್ಥೆ ಸಂಸ್ಥೆ ಮಾಡಿದೆ. ನಮ್ಮ ವಿದ್ಯಾಸಂಸ್ಥೆಯಿಂದ ಆಕೆಗೆ 50,000 ರೂಪಾಯಿ ನಗದು ಪುರಸ್ಕಾರ ನೀಡಿ ಪ್ರೋತ್ಸಾಹಿಸುತ್ತಿದ್ದೇವೆ ಎಂದು ಹೇಳಿದರು. PU ಕಾಲೇಜಿನ ಪ್ರಾಚಾರ್ಯ ರೇವಣಸಿದ್ದ ಚಲವಾದಿ ಮುರಾಳ ಮಾತನಾಡಿ, ವಿದ್ಯಾರ್ಥಿನಿ ಅದಿತಿ ಸವನೂರ್ ಪ್ರತಿಭೆ ಗುರುತಿಸಿ ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಆಕೆಗೆ ಭವಿಷ್ಯದ ಕನಸಿಗೆ ಆಸರೆಯಾಗಿ ನಿಂತಿದೆ. ಸಂಸ್ಥೆಯ ಅಧ್ಯಕ್ಷರಾದ MS ಪಾಟೀಲ್, ಆಡಳಿತಾಧಿಕಾರಿಗಳಾದ ಅಮಿತ್ ಗೌಡ ಪಾಟೀಲ್, ಆಡಳಿತ ಮಂಡಳಿಯ ಪ್ರೋತ್ಸಾಹದಿಂದ ಉನ್ನತ ಮಟ್ಟದ ವಿದ್ಯಾಸಂಸ್ಥೆಯಲ್ಲಿ ಓದುವಂತಾಗಿರುವುದು ಖುಷಿ ತರಿಸಿದೆ ಎಂದು ಹೇಳಿದರು. JEE ಒಳಗೆ ಒಳ್ಳೆ ಒಂದು ಅಂಕಗಳನ್ನು ತಗೊಂಡು ಸಾಧನೆಗೈದು ಅವಳು ಉತ್ತರ ಪ್ರದೇಶದಲ್ಲಿರುವಂತ ಒಂದು ಪ್ರತಿಷ್ಠಿತ ಸಂಸ್ಥೆ ಆಗಿರ್ತಕ್ಕಂಥ ಕಾನ್ಪುರ್ ಒಳಗ ಆಕೆ IIT ಒಂದು ಅಡ್ಮಿಷನ್ ತಗೊಂಡಿದ್ದಾಳೆ. ನಮ್ಮ ಸಂಸ್ಥೆಯಿಂದ ಈಗಾಗಲೇ ಆಕೆ ನಾಳೆ ದಿನ ಹೊರಡ್ತಾ ಇದ್ದಾಳ. ಆ ಒಂದು ಕಾರಣಕ್ಕೋಸ್ಕರ ನಾವು ನಮ್ಮ ಸಂಸ್ಥೆಯೊಳಗ ಆಕೆಗೆ ಒಂದು ಸನ್ಮಾನವನ್ನ ಇಟ್ಕೊಂಡು ಬಹಳ ಸಂತಸದ ಕ್ಷಣಗಳನ್ನ ನಾವು ಇವತ್ತಿನ ದಿನ ಇಲ್ಲಿ ಪಡ್ಕೊಳ್ತಾ ಇದ್ದೀವಿ. ಓದುವಂತ ಒಂದು ಮನಸ್ಥಿತಿ ಎಲ್ರಿಗೂ ಇರ್ತದೆ, ಎಲ್ಲ ವಿದ್ಯಾರ್ಥಿಗಳಿಗೆ ಇರ್ತದೆ. ಆದ್ರೆ ಅತಿಥಿ ಅನ್ನುವಂತ ವಿದ್ಯಾರ್ಥಿನಿ ನಮ್ಮ ಸಂಸ್ಥೆಯೊಳಗ ಹಗಲಿರುಳು ಆಕೆ ಪಟ್ಟ ಶ್ರಮ ನಮ್ಗೆ ಗೊತ್ತಿದೆ, ಎಲ್ಲ ಸಿಬ್ಬಂದಿಯವರಿಗೆ. ಆಕೆ ಮಾಡ್ತಕ್ಕಂಥ ವರ್ಕ್ ನೋಡಿದ್ರೆ ಎಂಥವ್ರಿಗೂ ಕೂಡ ಬೆರಗಾಗುವಂಥದ್ದು. ಯಾಕಂದ್ರೆ ಕಂಪ್ಯೂಟರ್ ಇರ್ಬೋದು, ಕ್ಲಾಸ್ಗಳು ಇರ್ಬೋದು, ಸ್ಟಡಿ ಅವರ್ ಇರ್ಬೋದು, ಆಮೇಲೆ ಹಾಸ್ಟೆಲ್ ಒಳಗಿರ್ಬೋದು, ಸತತ ಅಭ್ಯಾಸ ಮಾಡ್ಕೊಂಡು ನಮ್ಮ ಸಂಸ್ಥೆಯನ್ನ ಭಾರತ ದೇಶದೊಳಗ ಒಂದು ಒಳ್ಳೆ ಕೀರ್ತಿಯನ್ನ ಆಕೆ ತಂದಿದ್ದಾಳೆ. ಬಹಳ ಸಂತೋಷ. ಮುಂದಿನ ದಿನಮಾನಗಳಲ್ಲಿ ಆಕೆ ಇನ್ನೂ ಹೆಚ್ಚು ಹೆಚ್ಚು ಕೀರ್ತಿಯನ್ನು ಪಡೆದುಕೊಳ್ಳಿ ಅಂತ ಹೇಳಿ ನಮ್ಮ ಸಂಸ್ಥೆ ಪರವಾಗಿ ಆಕೆಗೆ ಶುಭ ಹಾರೈಸ್ತೇವೆ. ನಮಸ್ಕಾರ. ವಿದ್ಯಾರ್ಥಿನಿ ಅದಿತಿ ನೀಲಕಂಠಪ್ಪ ಸವನೂರ್ ಮಾತನಾಡಿ, ನನಗೆ 2 ವರ್ಷಗಳ ಕಾಲ ಉಚಿತ ಶಿಕ್ಷಣವನ್ನು ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣದಿಂದ ನೀಡಿದ್ದಾರೆ. ನಾನು SC ಜಾತಿ ಒಳಗಿದ್ದರೂ ಸಂಸ್ಥೆಯ ಚೇರ್ಮನ್ MS ಪಾಟೀಲರು ನನ್ನನ್ನು ತಮ್ಮ ಮಗಳಂತೆ ನೋಡಿಕೊಂಡಿದ್ದಾರೆ. ಯಾವುದೇ ಜಾತಿ ಭೇದ ಭಾವ ಮಾಡಿಲ್ಲ. ನನ್ನ ಸಹೋದರನು ಸಂಸ್ಥೆ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ಉಚಿತ ಶಿಕ್ಷಣ ಪಡೆದುಕೊಳ್ಳುತ್ತಿದ್ದಾನೆ ಅಂತ ಹೇಳಿದರು. ಸಾಯಂಕಾಲ ರಾತ್ರಿವರೆಗೂ ಇರ್ತಾರೆ ನಮ್ಮ ಜೊತೆನೆ.
ಮತ್ತೆ ಅಡ್ಮಿನಿಸ್ಟ್ರೇಷನ್ ಮತ್ತೆ ಚೇರ್ಮನ್ ಎಲ್ಲಾರು ಬೆಳಗ್ಗೆ 8 ರಿಂದ ನೈಟ್ ಸ್ಟಡಿ ಅವರ್ಸ್ ಕಂಪ್ಲೀಟ್ ಆಗೋ ಮಟ್ಟನು ಇರ್ತಾರ. ನಮ್ಗ ಎವ್ರಿ ವೀಕ್ ಎಕ್ಸಾಮ್ಗಳು ಕಂಡಕ್ಟ್ ಮಾಡ್ತಾರೆ. ಎವ್ರಿ ವೀಕ್ ಅನಲೈಸ್ ಮಾಡಿ ಲೆಕ್ಚರರ್ಸ್ ಪರ್ಟಿಕ್ಯುಲರ್ ಆಗಿ ಎಲ್ಲಾರ್ಗೂ ಒಬ್ಬೊಬ್ರಿಗೂ ಹೇಳ್ತಾರ, ನಿಂದ್ ಇಲ್ಲಿ ಕಡಿಮೆ ಆಗತೈತಿ, ಇದು ಚಲೋ ಮಾಡ್ಕೊ ಅಂತ ಹೇಳಿ. ಮತ್ತೆ ನಾನು ಜಾತಿಯೊಳಗ್ SC ಇದ್ದೆ, ಆದ್ರೂ ನಂಗ್ ಹಂಗೇನ್ ಯಾವತ್ತೂ ಟ್ರೀಟ್ ಮಾಡಿಲ್ಲ ಅವ್ರು. ನಂಗ ಎಲ್ಲಾ ಕಾಮನ್ ಆಗಿ ಟ್ರೀಟ್ ಮಾಡಿದಾರ. ನನ್ ಮಗಳ್ ಟೈಪೇ ನೋಡ್ಕೊಂಡಿದಾರ. ಮತ್ತೆ ನಮ್ ತಮ್ಮನು ಎಕ್ಸಾಮ್ ಬರ್ದಿದ್ದಾನ ಈ ವರ್ಷ. ಅವನ್ಗೂ ಫ್ರೀ ಸೀಟ್ ಕೊಟ್ಟಿದ್ದಾರೆ 2 ವರ್ಷ. ಅವನು ಚಲೋ ಮಾಡ್ತಾನ ಅಂತ ಅನ್ಕೊಂತೀನಿ. ಸಂಸ್ಥೆಗೆ ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ. ಏನ್ ಗುರಿ ಆಗುತ್ತೆ? ಇವಾಗ ಇಂಜಿನಿಯರಿಂಗ್ ಮುಗಿಸಿ ಮುಂದೆ UPSC ಸಿವಿಲ್ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಈ ಮುಂದೆ ಊಟದ್ದು ಅಂತ ಇಂತ ಕಂಪ್ಲೇಂಟ್ಸ್ ಹೇಳ್ತಿರ್ತಾರೆ ಪಾಲಕರು, ಇಲ್ಲಿ ಅಂತದೇನಾದ್ರು? ಹಂಗೇನಿಲ್ಲ ರೀ, ಎಲ್ಲಾ ಲೈಕ್ ಅದು ನಮ್ಗ ಫುಲ್ ಹೆಲ್ದಿ ಫುಡ್ ಇರ್ತೈತಿ. ರೊಟ್ಟಿ ಕೊಡ್ತಾರ, ಎವ್ರಿ ಡೇ ಕಾಳ್ ಪಲ್ಯ ಇರ್ತೈತಿ. ಆ ಹೆಲ್ದಿ ಫುಡ್ ಇದ್ದಿದ್ದ ಸಲಾಗಿ ಇಷ್ಟ ಆಗಲ್ಲ ಅನಸ್ತೈತಿ ಎಲ್ಲಾರ್ಗು. ಈಗ ಜಂಕ್ ಫುಡ್ ಇಷ್ಟ ಆಕ್ಕವು. ಸೊ ಅದರ ಸಲಾಗಿ ಮೇ ಬಿ ಕಂಪ್ಲೇಂಟ್ ಮಾಡ್ಬೋದು. ಬಟ್ ಊಟದ ಏನ್ ಪ್ರಾಬ್ಲಮ್ ಇಲ್ಲ. ರೊಟ್ಟಿ, ಚಪಾತಿ, ಸ್ವೀಟ್ ಎಲ್ಲಾ ಕೊಡ್ತಾರ. ಮತ್ತ ಇಲ್ಲಿ ದೇವ್ರನ್ನು ಬಾಳ್ ಪೂಜಿಸ್ತಾರ. ನಂಗ ಅದನ್ನು ಬಾಳ್ ಇಷ್ಟ ಐತಿ. ಇಲ್ಲಿ ಎಲ್ಲಾ ಚೆನ್ನಾಗಿದೆ ಕಾಲೇಜ್. ನಿಮ್ಮ ಕುಟುಂಬದ ಬಗ್ಗೆ? ನಮ್ ಪಪ್ಪಾ ಮಮ್ಮಿ ಬಂದ್ಬಿಟ್ಟು, ನಮ್ ಪಪ್ಪಾ ಖಾರ ಕುಟ್ಟೋ ಮಷೀನ್ ಇದೆ ನಮ್ದು ಊರಲ್ಲಿ. ಸಣ್ಣ ಬಿಸ್ನೆಸ್ ಅದು, ಅಲ್ಲಿ ಮನಿ ಹತ್ರನೇ ಮಾಡ್ಕೊಂಡಿದೀವಿ. ನಮಗ ಮತ್ತೆ ಬೇರೆ ಯಾವ್ದು ಆಪ್ಷನ್ ಇಲ್ಲ. ಓದಿಸ್ಲಿಕ್ಕೆ ಆಕ್ಚುಲಿ ದುಡ್ಡು ಇರ್ಲಿಲ್ಲ ಬಾಳ. ನಮ್ ತಮ್ಮಂದು ಕಾಲೇಜ್ ಫೀಸ್ ಸ್ಕೂಲ್ 10th ಒಳಗ ಅವನು ಸೈನ್ಸ್ ಸ್ಕೂಲ್ ಇದ್ದ, ಅಲ್ಲಿ ಕಟ್ಬೇಕಾಗ್ತಿತ್ತು. ಸೊ ಆಗತ್ತಿರ್ಲಿಲ್ಲ ಅಂತ ಹೇಳಿ ಫ್ರೀ ಹುಡ್ಕಾತಿದ್ರು. ನಂಗೆ ಈ ಕಾಲೇಜ್ ಇರ್ಲಿಲ್ಲ ಅಂತಂದ್ರೆ ನಂಗೆ IIT ಕಾನ್ಪುರ್ ಸಿಗ್ತಾನೆ ಇರ್ಲಿಲ್ಲ ಅನಸ್ತೈತಿ. ಯಾಕಂದ್ರೆ ಬೇರೆ ಕಡೆ ಎಲ್ಲಾ ಬಾಳ ಫೀಸ್ ಇರ್ತೈತಿ. ಸೊ ಇಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. IITಗೆ JEE, ಇಲ್ಲಿ ನೀಟ್, JEE, CET ಎಲ್ಲದಕ್ಕೂ ಪ್ರಿಪೇರ್ ಮಾಡ್ತಾರ. ನನಗ JEE ತಗೊಂಡಿದ್ದೆ. ನಂಗ್ ಎವ್ರಿ ವೀಕ್ ಎಕ್ಸಾಮ್ ತಗೊಂತಾರ. ಎವ್ರಿ ವೀಕ್ ಅನಲೈಸ್ ಮಾಡಿ ನಾವೆಲ್ಲೆಲ್ಲಿ ತಪ್ಪಾತೀವಿ ಎಲ್ಲಾ ಹೇಳ್ತಾರ. ಒಟ್ನಲ್ಲಿ ಓವರ್ ಆಲ್ ಪ್ರಿಪೇರ್ ಮಾಡ್ತಾರೆ ಎಲ್ಲ. ಸಂಸ್ಥೆಯ ಅಧ್ಯಕ್ಷರಾದ ಪಾಟೀಲ್ ಸರ್ ಹಾಗೂ ಆಡಳಿತಾಧಿಕಾರಿಯಾದ ಅಮಿತ್ ಗೌಡ ಪಾಟೀಲ್ ಸರ್ಗೆ ಯಾವಾಗ್ಲೂ ಚಿರಋಣಿಯಾಗಿರ್ತೇನೆ. ಧನ್ಯವಾದ. ಈ ಸಂದರ್ಭದಲ್ಲಿ ಪ್ರಾಚಾರ್ಯರಾದ CB ದೇಸಾಯಿ, ಮಾರ್ಗದರ್ಶಕರಾದ NA ಬಿರಾಜ್ದಾರ್, ಕಾರ್ಯದರ್ಶಿ ವಿಜಯಕುಮಾರ್ ಪಾಟೀಲ್, ಮುಖ್ಯಗಳಾದ ಇಸ್ಮಾಯಿಲ್ ಮನಿಯಾರ್, ರಾಜಶೇಖರ್ ಹಿರೇಮಠ್ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.